ಚೂ ಜೋರಾಗಿಳಿ. ಪದ್ಮಮ್ಮ ಚೆನ್ನಾಗಿ ಮಾಡ್ತಾರೆ. ಬಾಲಕ ಹಿಂದೂ ಸೇವಕ ಒಂದೇ ಕ್ಷಣದಲ್ಲಿ ಎಲ್ಲ ಹೇಳಿ ಹೇಳಿ ಹೇಳಿ. ಬಾಲಕ ಹಿಂದೂ ಸೇವಕ ಒಂದು ಕ್ಷಣದಲ್ಲಿ ಎಲ್ಲ ನನಗೆ ತಂದೆ ಒಂದು ಕ್ಯಾಮ್ರಾ ಅಲ್ವಾ ಅದಕ್ಕೆ ಸ್ನಾನ ಮಾಡಲೇಬೇಕು. ಹೊಗಂಬಳೆ ಮೊಟ್ಟೆಗಳು ಎಲ್ಲ ಕಟ್ಕೊಂಡು ಕಾಲ ಮೇಲೆ ಕೆಲಸ ಮಾಡ್ಕೊಡ್ತಾರೆ. ದೇವಸ್ಥಾನದಿಂದ ಸೌದೆಗೆಲ್ಲ ಹೌದೇನೆ ಬೇರೆ ಕಡೆಯಿಂದ. ಇವಾಗ ನಾನು ಆಗಲ್ಲ ಅಂತ ಈಗ ನನಗೆ ನಾನು ಮಾತ್ರ ಇನ್ನೇನಿಲ್ಲ ಜಾಸ್ತಿ ಇದೆ ಓಕೆ. ಮತ್ತೆ ಗರಿಗಳು ಮತ್ತೆ ಪಲ್ಲಂಟೆ ಹೊಗಂಬಳೆ ಇದೆಲ್ಲ ಹೇಳಿ ಹಾಡು. ಇದೇ ಇದೆ, ಯಾವುದೂ ಇರಲ್ಲ. ಕುಂದೂರು ಬೆಟ್ಟ. ಅದೇ ಅದೊಂದು ಕ್ಯಾಮ್ರಾ ಮಾಡಿ, ಅದು ಇಂಪಾರ್ಟೆಂಟ್. ಅದು ಝೂಮ್ ಮಾಡ್ತಾ ಇದೆ. ಭಾಳ ಇಂಪಾರ್ಟೆಂಟ್ ಅದು. ಹೌದ್ರಾ? ಟೆಂಪಲ್ ಕ್ಯಾಮ್ರಾ ಫುಲ್ಲು ಔಟ್ಲೈನಲ್ಲಿ ಅದೊಂದು ಕುಂದೂರಮ್ಮನ ಬೆಟ್ಟ. ಇದು ಭಾಳ ಇಂಪಾರ್ಟೆಂಟ್ ಇದು. ಕುಂದೂರಮ್ಮ ಎಷ್ಟು ಹತ್ರನೇ ಇದೆ ಅಂದರೆ ಸಮೀಪ ಇದೆ, ದೂರ ಅಂತರ ಇದೆ. ಮದುವೆ ಇದೆ. ಒಳ್ಳೆ ಸೇವೆ ಇದು. ನನ್ನ ಹುಷಾರಿಲ್ಲದೆ ಮನಿಕೊಂಡಿದ್ದ ಎಲ್ಲೋ ಹೋಗೋಣ ಇರೋಂದ ನಡಿ ಹೋಗೋಣ ಅಂದೆ. ಆಮೇಲೆ ಶುದ್ಧವಾದ ಜಾಗ. ಹೌದು, ಪ್ರಸಿದ್ಧವಾದಂಥ ಒಂದು ಪುಣ್ಯಕ್ಷೇತ್ರ. ಮಾರಿಯಲ್ಲಿ ನರಸಿಂಹಸ್ವಾಮಿ. ಶಕ್ತಿ ಬಾಂಧವ. ಇವತ್ತು ಲಾಸ್ಟ್ ಅಲ್ವಾ? ಇವತ್ತು ಲಾಸ್ಟ್. ಮತ್ತೆ ಇನ್ನು ಮುಂದಿನ ವರ್ಷನೇ ನೀವೆಲ್ಲ ಸಿಗೋದು. ನಿಮ್ಮನ್ನ ಕಾಣ್ತಕ್ಕಂಥ ಒಂದು ಅವಕಾಶ. ಯೂಟ್ಯೂಬಲ್ಲಿ ಇರ್ತೀರಾ ಬಿಡಿ. ಹೌದು, ಬೇಕಾದಾಗ ನೋಡೋದು. ಬನ್ನಿ, ಮದುವೆ ಹೋಗ್ತಾ ಇದ್ರಲ್ಲ, ಯಾಕೆ ಬನ್ನಿ ಬೇಗ. ಮಳವಳ್ಳಿ ತಾಲೂಕು ಸ್ಟಾರ್ಟ್ ಮಾಡ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಮಾರಿಹಳ್ಳಿ ಸ್ವಾಮಿ ದೇವಸ್ಥಾನ ತುಂಬ ಮಳವಳ್ಳಿಗೆ ಹತ್ತಿರ ಆಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಪವಾಡ ಅನೇಕ ಪುರಾಣ ಪ್ರಸಿದ್ಧವಾದಂಥ ಒಂದು ಮಹಾನ್ ಒಂದು ಕ್ಷೇತ್ರ. ಇಲ್ಲಿ ಮಹಿಮೆ ಅಪಾರ. ಬೃಹತ್ತಾದಂಥ ದೇವಾಲಯ. ಅದು ಎಲ್ಲಿ ನೆಲೆಸಿದ್ದಾನೆ ಅಂದರೆ ಆ ಸ್ವಾಮಿ ಹೊಲ ಗದ್ದೆ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಪ್ರಶಾಂತವಾದಂಥ ವಾತಾವರಣದಲ್ಲಿ ಆ ಸ್ವಾಮಿ ಲಕ್ಷ್ಮೀನರಸಿಂಹ ಸ್ವಾಮಿ ಅಲ್ಲಿ ವಾಸವಾಗಿದ್ದಾನೆ.
ಅಂಥ ಒಂದು ಬೃಹನ್ನವಾದಂಥ ಈ ಒಂದು ದೇಗುಲ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ವರದಾನವಾಗಿದೆ. ನಮ್ಮ ಈ ಸುತ್ತಮುತ್ತಲಿನ ಜನ ಭಕ್ತಾದಿಗಳು ಪ್ರತಿ ವರ್ಷಕ್ಕೊಮ್ಮೆ ಇಲ್ಲಿ ಅಖಂಡವಾದಂಥ ಒಂದು ಜಾತ್ರೆ ಆಗುತ್ತದೆ. ಆ ಜಾತ್ರೆಗೆ ಎಲ್ಲ ಸಕಲ ಭಕ್ತ ಜನ ಈ ಸ್ವಾಮಿಯ ಒಂದು ಸನ್ನಿಧಿಗೆ ಬಂದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಇಲ್ಲಿ ಪೂಜಾ ಕೈಂಕರ್ಯ, ಸ್ವಾಮಿಯ ಒಂದು ಕೈಂಕರ್ಯ, ಅಲಂಕಾರ, ಅನೇಕ ರೀತಿಯಲ್ಲಿ ಸ್ವಾಮಿಯ ಒಂದು ಉತ್ಸವ, ಇಡೀ ಒಂದು ಜನಮನ ಎಷ್ಟು ಒಂದು ಅದನ್ನು ಸ್ವಾಮಿಯನ್ನು ನಾವು ಕಾಣ್ತೀವಿ ಅಂದರೆ ಅದನ್ನು ಬಡಿಸೋಕ್ಕೂ ಕೂಡ ಆಗಲ್ಲ. ಬೆಳಿಗ್ಗೆ ಸ್ವಾಮಿಯ ಉತ್ಸವ ಆ ಒಂದು ದೇವಸ್ಥಾನದ ಒಳಗಿನ ಆವರಣದಲ್ಲಿ ಆಗ್ತದೆ ಮತ್ತು ಸಂಜೆ 7:30 ಮೇಲೆ ಸ್ವಾಮಿಯ ಉತ್ಸವಗಳು ಆ ಸ್ವಾಮಿಯ ದೇವಸ್ಥಾನದ ಹೊರಗಡೆ ಆಗುತ್ತೆ. ಇಂಥ ಒಂದು ಈ ಕ್ಷೇತ್ರ ತುಂಬ ಕಣ್ಣಿಗೆ ಒಂದು ಆನಂದವನ್ನು ಉಂಟು ಮಾಡ್ತದೆ. ಆದ್ದರಿಂದ ಭಕ್ತ ಜನಕ್ಕೆ ಈ ಒಂದು ಸ್ವಾಮಿಯ ಒಂದು ಲಕ್ಷ್ಮೀನರಸಿಂಹ ಸ್ವಾಮಿಯ ಈ ದೇವಸ್ಥಾನ ಜನ ಮನದಲ್ಲಿ ಒಂದು ನಂಬಿಕೆ, ಭಾವ, ಶ್ರದ್ಧೆ, ಭಕ್ತಿಗೆ ನಾಂದಿಯಾಗಿದೆ. ಈ ಸ್ವಾಮಿಗೆ ಎಲ್ಲ ಕಡೆಯಿಂದಲೂ ಕೂಡ ಭಕ್ತಾದಿಗಳು ಈ ಸ್ವಾಮಿಯ ಸನ್ನಿಧಿಗೆ, ಲಕ್ಷ್ಮೀನರಸಿಂಹ ಸ್ವಾಮಿ ಈ ಮಾರಿಹಳ್ಳಿ ದೇವಸ್ಥಾನಕ್ಕೆ ಎಲ್ಲ ಕಡೆಯಿಂದ ಕೂಡ ಮಂಡ್ಯ ಜಿಲ್ಲೆ ಒಂದೇ ಅಲ್ಲ, ನಾಡಿನ ಎಲ್ಲ ಕಡೆಯಿಂದ ಕೂಡ ಭಕ್ತಾದಿಗಳು ಬಂದು ಸ್ವಾಮಿಯ ಒಂದು ಸೇವೆಯನ್ನು ಮಾಡ್ತಾ ಆ ಸ್ವಾಮಿಯ ಒಂದು ದರ್ಶನ ಭಾಗ್ಯವನ್ನು ಪಡ್ಕೊಂಡು ತಮ್ಮ ಜನ್ಮವನ್ನು ಸಾರ್ಥಕಮ್ಮ ಮಾಡ್ಕೊಳ್ತಾರೆ. ಇಲ್ಲಿ ಸಕಲ ಸ್ವಾಮಿಯ ಆರಾಧನೆ, ಪೂಜೆ, ಪುನಸ್ಕಾರ, ಭಕ್ತಾದಿಗಳಿಗೆ ಅವರಿಗೆ ಊಟ ಯಾವುದಕ್ಕೂ ಕೂಡ ಒಂದು ತೊಂದರೆ ಇಲ್ಲ. ಬೆಳಿಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ ಭಕ್ತಾದಿಗಳಿಗೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಸೌಕರ್ಯ ಇದೆ. ಬಂದವರಿಗೆ ಔಟಿಂಗ್ ಆಗೋದಕ್ಕೂ ಕೂಡ ಇಲ್ಲಿ ಬೇರೆ ಕಡೆಯಿಂದ ಬಂದವರು ಮಳವಳ್ಳಿ ಜನ ಊಟ ಮುಗಿಸ್ಕೊಂಡು ಹೊರಟೋಗ್ತಾರೆ ಸ್ವಾಮಿ ಸನ್ನಿಧಿಯಿಂದ. ಅದು ಹೊರಗಡೆಯಿಂದ ಬಂದವರು ಕೂಡ ದೇವಸ್ಥಾನದಲ್ಲಿ ಅವಕಾಶ ಇದೆ, ರಾತ್ರಿ ಮಲಗೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ತುಂಬ ಅನುಕೂಲತೆ ಇದೆ. ಇಡೀ ಒಂದು ಭಕ್ತ ಸಮೂಹಕ್ಕೆ ಭಗವಂತನ ಒಂದು ಆಶೀರ್ವಾದ, ಅವನ ಒಂದು ಕೃಪೆ ನಮ್ಮ ಈ ನಾಡಿನ ಜನಕ್ಕೆ ಅವನ ಕೃಪೆ ಕೊಟ್ಟು ಅವನ ಕೃಪೆಯನ್ನು ದಯಪಾಲಿಸಿ ಎಲ್ಲರಿಗೂ ಕೂಡ ಒಂದು ಮಂಗಳವನ್ನು ಮಾಡಲಿ ಅಂತ ಆ ಭಗವಂತನನ್ನು ನಾನು ಧ್ಯಾನ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಪರಿಚಯ ಆದರೆ ನೀವು ಇವೆಲ್ಲ ಹಸಿರು ಚೆನ್ನಾಗಿದೆ. ಹೊಲ ಗದ್ದೆ ಇದೆಲ್ಲ ಸ್ವಲ್ಪ ಕ್ಯಾಮ್ರಾ ಮಾಡಿ, ಇದೆಲ್ಲ ಸಮೀಪ. ಅದೊಂದು ಬಿಟ್ಟೆ, ನಾ ಕೈ ಬಿಟ್ಟೆ. ಏನಂದರೆ ಪ್ರಶಾಂತ್ ಸ್ವಾಮಿಯ ಸನ್ನಿಧಿ, ಪ್ರಶಾಂತವಾದಂಥ ಒಂದು ವಾತಾವರಣ ಇದೆ. ಕಣ್ಮನ ತುಂಬಿ ಹೋಗುತ್ತೆ. ಹೋಗ್ಬಿಡಿ.
ನಿಮ್ಮನ್ನು ತೆಗಿತಾರೆ.